ಹಲೋ ಫ್ರೆಂಡ್ಸ್ ಈ ದಿನ ನಾನು ಬಟರ್ಫ್ಲೈ ಶೇಪ್ನಲ್ಲಿ ಕಾಣಿಸುವಂತಹ ಈಸಿಯಾಗಿರುವಂತಹ ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತೀನಿ. ತುಂಬಾ ಈಸಿ ಇದು ಮಾಡೋದಕ್ಕೆ, ನೋಡೋದಕ್ಕೂ ಅಷ್ಟೇ ಕ್ಯೂಟಾಗಿ ಮುದ್ದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಹಾಕ್ತೀನಿ ಅಂತ ನೋಡೋಣ ಬನ್ನಿ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇವತ್ತು ನಾನು ಮುದ್ದಾಗಿ ಕಾಣಿಸುವಂತಹ ಕ್ಯೂಟಾಗಿರೋ ಬಟರ್ಫ್ಲೈ ಡಿಸೈನ್ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ 6 ಎಳೆ ದಾರವನ್ನು ತಗೊಂಡು ನಾಟನ್ನು ಮಾಡಿ ಇಟ್ಕೊಳ್ಳೋಣ. ಈಗ ಸ್ಯಾಂಪಲ್ ಪೀಸ್ಗೆ ನಾನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಂತರ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು 4 ಚೈನ್ ಯಾವ ಲೆವೆಲ್ಗೆ ಬರುತ್ತೆ ಅದೇ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಒನ್ ಟೈಮ್ ನಾನಿಲ್ಲಿ 4 ಚೈನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಅದೇ ಲೆವೆಲ್ಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ಎಗೇನ್ ನಾನು ಮತ್ತೆ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಟೈಮ್ ಸ್ಟಾರ್ಟಿಂಗ್ನಲ್ಲಿ 4 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಾಗ 2 ಟೈಮ್ 4 ಚೈನ್ ಲಾಕ್ ಮಾಡಿದ ನಂತರ 6 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. 6 ಚೈನನ್ನು ಹಾಕ್ಕೊತಾ ಇದ್ದೀನಿ. ಈಗ 6 ಚೈನ್ ಹಾಕಿದ ನಂತರ 6 ಚೈನ್ಗೆ ನಾವು ಲೆವೆಲ್ಗೆ ಲಾಕನ್ನು ಮಾಡೋ ಬದಲು ಸ್ವಲ್ಪ 2 ಚೈನ್ ಒಳಗಡೆ ತೊಗೊಂಡು ನಾವು ಸ್ವಲ್ಪ ಲೂಸ್ ಆಗಿ ಈ ಥರ ಬರೋ ಥರ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ ಅವಾಗ. ಈಗ ಮತ್ತೆ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ 4 ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಲೆವೆಲ್ಗೆ ಲಾಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಟೈಟ್ ಮಾಡೋದು ಬೇಡ, ಲೂಸ್ ಮಾಡೋದು ಬೇಡ. 4 ಚೈನ್ ಲೆವೆಲ್ಗೆ ನಾವು 4 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ನಾನು 4 ಚೈನನ್ನು ಹಾಕ್ಕೊತಿದ್ದೀನಿ. ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ 4 ಚೈನನ್ನು 2 ಟೈಮ್ ಹಾಕ್ಕೋಬೇಕು. ನೆಕ್ಸ್ಟ್ 6 ಚೈನ್ ಹಾಕ್ಕೋಬೇಕು ಸ್ವಲ್ಪ ಲೂಸಾಗಿ. ನಂತರ ಮಿಡಲ್ನಲ್ಲಿ 4 ಚೈನ್ನ ನಾವು 3 ಟೈಮ್ ಹಾಕ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಎಂಡಿಂಗ್ನಲ್ಲಿ 4 ಚೈನನ್ನು 2 ಟೈಮ್ ಹಾಕ್ಕೋಬೇಕು. ಇನ್ ಬಿಟ್ವೀನ್ 4 ಚೈನನ್ನು 3 ಟೈಮ್ ಹಾಕ್ಕೋಬೇಕು. ಸೊ ಇವಾಗ ನಾನು 4 ಚೈನ್ ಹಾಕಿದ ನಂತರ 6 ಚೈನನ್ನು ಹಾಕ್ಕೊಂಡು 6 ಚೈನ್ ಲೆವೆಲ್ಗಿಂತ ಸ್ವಲ್ಪ ಒಳಗಡೆ ತೊಗೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ, 6 ಚೈನ್ನ ಸ್ವಲ್ಪ ಲೂಸಾಗಿ ಲಾಕನ್ನು ಮಾಡ್ಕೊಂಡಿದ ನಂತರ ಹೀಗೆ ನಾವು 4 ಚೈನನ್ನು 3 ಟೈಮ್ ಹಾಕ್ಕೊಳ್ಳೋಣ. ಇದೇ ರೀತಿ ಫುಲ್ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಈಗ ತೋರಿಸ್ತಾ ಇದ್ದೀನಿ. 4 ಚೈನನ್ನು ಮತ್ತೆ 3 ಟೈಮ್ ಹಾಕ್ಕೋಬೇಕು. ಆಮೇಲೆ 6 ಚೈನ್ ಹಾಕ್ಕೋಬೇಕು. ಎಂಡ್ ಮಾಡಬೇಕಾದ್ರೆ 6 ಚೈನ್ ಆದ ನಂತರ 4 ಚೈನನ್ನು 2 ಟೈಮ್ ಹಾಕ್ಕೋಬೇಕು. ಅಂದರೆ ಸ್ಟಾರ್ಟಿಂಗ್ನಲ್ಲಿ 4 ಚೈನ್ 2 ಟೈಮ್, ನೆಕ್ಸ್ಟು 6 ಚೈನ್, ಆಮೇಲೆ 4 ಚೈನ್ 3 ಟೈಮ್, ಆಮೇಲೆ 6 ಚೈನ್ ಆದ ನಂತರ ನಾವು ಇನ್ ಕೇಸ್ ಎಂಡ್ ಮಾಡ್ತಿದ್ದೀವಿ ಡಿಸೈನ್ನ ಅಂದರೆ 6 ಚೈನ್ ಆದ ನಂತರ 4 ಚೈನನ್ನು 2 ಟೈಮ್ ಹಾಕ್ಕೋಬೇಕು. ಇನ್ ಬಿಟ್ವೀನ್ ಮಿಡಲಲ್ಲಿ ಮಾತ್ರ 3 ಚೈನ್ ಹಾಕ್ಕೋಬೇಕು. 3 ಟೈಮ್ ಹಾಕ್ಕೋಬೇಕು 4 ಚೈನನ್ನು. ಸೊ ಇದೇ ಫ್ರೆಂಡ್ಸ್ ಬೇಸ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ನಾವು ಬೇಸ್ ಹಾಕೋದು ಇಂಪಾರ್ಟೆಂಟು. ನಾವು ಬೇಸ್ ಸರಿಯಾಗಿ ಹಾಕಿದ್ರೆ ನಾವು ಮಾಡುವಂಥ ಡಿಸೈನು ಅಷ್ಟೇ ತುಂಬ ತಪ್ಪು ಹಾಕ್ದಲೇ ನೀಟಾಗಿ ಬರುತ್ತೆ. ಸೊ ಇಲ್ಲಿ ಬೇಸ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ. ಎಂಡ್ ಮಾಡೋದನ್ನು ಸಹ ನಿಮಗೆ ಹೇಳ್ಕೊಟ್ಟಿದ್ದೀನಿ. 1 ಟೈಮ್ ನಾನು ಚೈನನ್ನು ಹಾಕ್ಕೊಂಡು ಲಾಸ್ಟಿಗೆ ಎಂಡನ್ನು ಮಾಡ್ತೀನಿ. ಡಿಸೈನ್ ಕಂಪ್ಲೀಟ್ ಆಗಿದೆ ಅಂದರೆ ನೋಡಿ, ನನ್ನ ಸ್ಟಾರ್ಟಿಂಗ್ ಬೇಸ್ ಕಂಪ್ಲೀಟ್ ಆಗಿದೆ. ಥ್ರೆಡ್ ಮೇಲ್ಭಾಗ ಮಾಡಿಕೊಂಡು ನಾನು ಸಿಸರ್ನಲ್ಲಿ ಕಟ್ ಮಾಡಿ ರಿಮೂವ್ ಮಾಡ್ತಾಯಿದ್ದೀನಿ ಥ್ರೆಡ್ಡನ್ನು. ಸೊ ನಿಮಗೆ ಇಲ್ಲಿ ತೋರಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ನಲ್ಲಿ 4 ಚೈನನ್ನು 2 ಟೈಮ್ ಹಾಕ್ಕೊಂಡಿದ್ದೀನಿ. ನಂತರ 3 ಚೈನ್ನ 6 ಚೈನ್ ಹಾಕ್ಕೊಂಡು ಸ್ವಲ್ಪ ಲೂಸ್ ಹಾಕಿಟ್ಟಿದ್ದೀನಿ. ಬಿಟ್ವೀನ್ ಮಿಡಲ್ನಲ್ಲಿ ನಾನು 4 ಚೈನ್ 3 ಟೈಮ್ ಹಾಕಿದ್ದೀನಿ. 6 ಚೈನ್, ಆಮೇಲೆ 4 ಚೈನ್ 3 ಟೈಮ್, 6 ಚೈನ್, ಆಮೇಲೆ ಎಂಡಿಂಗ್ನಲ್ಲಿ 4 ಚೈನ್ 2 ಟೈಮ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ತೊಗೊಳ್ಳೋಣ. ಸೇಮ್ ಕಲರ್ ಥ್ರೆಡ್ಡನ್ನು ಲಾಕ್ ಮಾಡಿದ ಜಾಗದಲ್ಲೇ ಮತ್ತೆ ಹೇಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನನ್ನು ಹಾಕ್ಕೊಂಡು 4 ಚೈನ್ ಮೇಲೇ ನಾವು ಲಾಕ್ ಮಾಡಿದ ಮೇಲೇ ಲಾಕನ್ನು ಮಾಡ್ಕೊಳ್ಳೋಣ.
4 ಚೈನ್ ಹಾಕ್ಕೊಂಡ್ವಿ, 4 ಚೈನ್ ಮೇಲೇ ಲಾಕನ್ನು ಮಾಡಿದ್ವಿ. ಈಗ ಪಕ್ಕದಲ್ಲಿ 1 ಟೈಮ್ ಸಿಂಗಲ್ ಲಾಕನ್ನು ತಗೊಳ್ಳೋಣ. ನೋಡಿ 1 ಟೈಮ್ ಸಿಂಗಲ್ ಲಾಕನ್ನು ತಗೊಂಡಿದ್ದೀನಿ. ಈಗ ಅಲ್ಲಿಂದಲೇ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 6 ಚೈನ್ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. 1 ಟೈಮ್ ನೀಡಲ್ ಮೇಲೆ ದಾರ ತಗೊಂಡ್ರೆ ಅದು ಡಬಲ್ ಕ್ರೋಶ. ಸೊ 2ರಲ್ಲಿ 1 2ರಲ್ಲಿ 1 ಅಂತ ನಾವು ಡಬಲ್ ಕ್ರೋಶವನ್ನು ಇಲ್ಲಿ ನಾವು ಸ್ಟಾರ್ಟಿಂಗ್ನಲ್ಲಿ ಡಬಲ್ ಕ್ರೋಶವನ್ನು 5 ಟೈಮ್ ಮಾಡಬೇಕು. ಕಂಪ್ಲೀಟ್ ನಾವು ಡಬಲ್ ಕ್ರೋಶ ಮಾಡಬಾರ್ದು, ಸ್ಟಾರ್ಟಿಂಗ್ 5 ಟೈಮ್ ಮಾಡಬೇಕು. ನೋಡಿ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ 2 ಟೈಮ್ ಆಗಿದೆ, ಈಗ 3 ಟೈಮ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ. ನೆಕ್ಸ್ಟು 4ನೇ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, 4ನೇ ಡಬಲ್ ಕ್ರೋಶ ಆದಮೇಲೆ 5ನೇದು ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ಕೇಸ್ ಡೌಟ್ ಆದರೆ ನೀವೇನಾದರೂ ಎಣಿಸ್ಕೊಳೋದು, ಅವಾಗ ನಿಲ್ಲಿಸ್ಬಿಟ್ಟು ನಿಮ್ಮದು ಅಲ್ಲಿ ಡಬಲ್ ಕ್ರೋಶ ಆಗಿರುತ್ತಲ್ಲ ಕಂಬಗಳನ್ನ ಎಣಿಸ್ಕೋಬೋದು. ಈ ಥರ 5 ಕಂಬ ಆದಮೇಲೆ ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಮತ್ತೆ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಮತ್ತೆ 5 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಾವು 6 ಚೈನ್ ಒಳಗಡೆ 5 ಡಬಲ್ ಕ್ರೋಶ, ನಂತರ 3 ಚೈನನ್ನು ಹಾಕ್ಕೋಬೇಕು, ಮತ್ತೆ 5 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. 5 ಡಬಲ್ ಕ್ರೋಶ ಆದಮೇಲೆ 3 ಚೈನ್, ಮತ್ತೆ 5 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಈಗ ನಾನು ಮತ್ತೆ 3 ಮಾಡಿದ್ದೀನಿ, ನಂತರ 4 5 ಈ ಥರ 5 ಡಬಲ್ ಕ್ರೋಶವನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಒಟ್ಟು 10 ಡಬಲ್ ಕ್ರೋಶ ಆಗುತ್ತೆ. ಮಿಡಲ್ನಲ್ಲಿ 3 ಚೈನ್ ಬರುತ್ತೆ. 5 + 5 + 3 ಚೈನನ್ನು ಬರುತ್ತೆ. ಈ ಥರ 5 ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾದಮೇಲೆ ಎಂಡಿಂಗ್ನಲ್ಲಿ ನಾವು ಅದು ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ನೋಡಿ 5 ಡಬಲ್ ಕ್ರೋಶ 5 + 5 ಆಗಿದೆ, ಮಧ್ಯ 3 ಚೈನ್ ಆಗಿದೆ. ಈಗ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಲಾಕನ್ನು ಮಾಡ್ತಾ ಇದ್ದೀನಿ. 1 ಟೈಮ್ ಅದರೊಳಗಡೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಲಾಕನ್ನು 4 ಚೈನ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಲಾಕನ್ನು ಮಾಡಿದ ನಂತರ ಹೀಗೆ ಕಾಣಿಸ್ತಾ ಇದೆ. ಈಗ ನಾವು ಮತ್ತೆ 4 ಚೈನ್ನ ಹಾಕ್ಕೊಂಡು 4 ಚೈನ್ ಮೇಲೇ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡೆ, 4 ಚೈನ್ಗೆ ಮತ್ತೆ ಒಂದು 4 ಚೈನ್ ಮೇಲೆ ಲಾಕನ್ನು ಮಾಡಿಕೊಂಡೆ. ನೋಡಿ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ, ತುಂಬಾ ಈಸಿ ಇದು. ಅದಕ್ಕೆ ನಿಧಾನವಾಗಿ ನಿಮ್ಗೆ ಅರ್ಥ ಆಗಲಿ ಅನ್ನೋದು ಕಾರಣಕ್ಕೆ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತೀನಿ, ನಂತರ ಎಂಡಿಂಗ್ನಲ್ಲಿ ಸ್ವಲ್ಪ ಸ್ಪೀಡಾಗಿ ನಿಮಗೆ ಡಿಸೈನ್ನ ಕಂಪ್ಲೀಟ್ ಮಾಡೋದನ್ನ ತೋರಿಸ್ತೀನಿ. ಸೊ ಇಲ್ಲಿ ಪಕ್ಕದಲ್ಲಿ 1 ಟೈಮ್ ಲಾಕನ್ನು ಮಾಡಿಕೊಂಡು ಅಲ್ಲಿಂದಲೇ ನಾವು ಒಂದು ಡಬಲ್ ಕ್ರೋಶವನ್ನು ನೀಡಲ್ ಮೇಲೆ ದಾರವನ್ನು ತೊಗೊಂಡು ನಾವು ಡಬಲ್ ಕ್ರೋಶ ಮಾಡೋದಕ್ಕೆ 6 ಚೈನ್ ಒಳಗಡೆ ಸ್ಟಾರ್ಟ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು, ನಂತರ 3 ಚೈನನ್ನು ಹಾಕ್ಕೋಬೇಕು, ಆಮೇಲೆ ಮತ್ತೆ 5 ಡಬಲ್ ಕ್ರೋಶವನ್ನು ಹಾಗೆ ಕಂಟಿನ್ಯೂ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ಈ ಥರ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ ನಮಗೆ ಕಂಪ್ಲೀಟ್ ಆಗುತ್ತೆ. ಇದು ನಾವು ಕಷ್ಟ ಅಂತ ಅಂದ್ಕೋಬಾರ್ದು, ಏಕೆಂದರೆ ಈಸಿ, ತುಂಬಾ ಈಸಿ. ನಿಮಗೆ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ. ನಿಮಗೆ ಏನಪ್ಪ ಈ ಥರ ಇದೆ ಅಂತ ಅನಿಸೋದಿಲ್ಲ. ಏನು ನಿಮಗೆ ಗಡಿಬಿಡಿ ಏನು ಬೇಡ, ಆರಾಮಾಗಿ ನೋಡಿ ಡಿಸೈನ್ನ, ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ವಾ ಮತ್ತೆ ನಿಧಾನವಾಗಿ ಮತ್ತೆ ವಿಡಿಯೋನ ಆನ್ ಮಾಡಿಕೊಂಡು ಮತ್ತೆ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರನೇ ನಿಧಾನವಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಮತ್ತೆ ನಾನು 6 ಚೈನ್ ಒಳಗಡೆ 5 ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. 5 ಡಬಲ್ ಕ್ರೋಶ ಮಾಡಿದ ನಂತರ 5 ಮತ್ತೆ ನಾವು 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ ಹಾಕಿದ ನಂತರ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಂಡು ಮತ್ತೆ ನಾವು 5 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ಈಗ ಲಾಕನ್ನು ಮಾಡ್ತಾ ಇದ್ದೀನಿ. 2ನೇ ಡಿಸೈನ್ ರೆಡಿಯಾಗಿದೆ. ಅದೇ ರೀತಿ ಕಂಪ್ಲೀಟ್ ನಾವು ಸ್ಯಾಂಪಲ್ ಪೀಸ್ಗೆ ಮಾಡ್ತಾ ಹೋಗಬೇಕು. ಮತ್ತೆ 4 ಚೈನ್ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ 1 ಟೈಮ್ ನಾವು ಲಾಕನ್ನು ಮಾಡಿಕೊಂಡು ಅಲ್ಲಿಂದಲೇ 6 ಚೈನ್ ಒಳಗಡೆ 5 + 3 ಚೈನ್ ಮತ್ತು 5 ಡಬಲ್ ಕ್ರೋಶ ಈ ಥರ ಡಿಸೈನ್ನ ಕಂಪ್ಲೀಟಾಗಿ ಹಾಕ್ಕೊತ ಹೋಗಬೇಕು. ತುಂಬಾ ಈಸಿ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ ರೆಡಿ ಆದ ನಂತರ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ರೆಡಿಯಾಗಿದೆ ಸೆಕೆಂಡ್ ಸ್ಟೆಪ್, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ಇದರ ಮೇಲೆ ನಾನು ಗ್ರೀನ್ ಕಲರ್ ದಾರವನ್ನು ತಗೊಂಡು ಹೇಗೆ ಮಾಡೋದು ಕಂಟಿನ್ಯೂ ಅಂತ ಹೇಳ್ಕೊಡ್ತೀನಿ. ನೋಡಿ ಗ್ರೀನ್ ಕಲರ್ ದಾರವನ್ನು 6 ಎಳೆ ತೊಗೊಂಡಿದ್ದೀನಿ, ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಎಲ್ಲಿ ಲಾಕನ್ನು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಲಾಕನ್ನು ಮಾಡಿಕೊಂಡು ಮತ್ತೆ ನಾವು 4 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 4 ಚೈನನ್ನು ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನಾವು ಪಿಂಕ್ ಕಲರ್ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಲಾಕ್ನ ಮೇಲೇ ಲಾಕನ್ನು ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳಿ. ನೋಡಿ ಒಂದು ಲಾಕನ್ನು ಮಾಡ್ತಾ ಇದ್ದೀನಿ. ನಿಮಗೆ ಲಾಕ್ ಮಾಡಬೇಕಾದ್ರೆ ಥ್ರೆಡ್ ಮಿಸ್ ಆಗಿದೆ ಅನಿಸಿದ್ರೆ
ನೀಡಲ್ನ ರಿಮೂವ್ ಮಾಡಿ ಮತ್ತೆ ಎಗೇನ್ ಮೊದಲಿಂದ ಲಾಕನ್ನು ಮಾಡ್ಕೊಳ್ಳಿ. ಮಿಸ್ ಆದರೆ ಒಂದು ಎಳೆ ಮಿಸ್ ಆದ್ರೂ ಡಿಸೈನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಪಕ್ಕದಲ್ಲಿ ಒಂದು ಲಾಕನ್ನು ಮಾಡಿಕೊಂಡು ನಾವು ಕಂಬ ತೊಗೊಂಡಿದ್ವಲ್ಲ, ಕಂಬದ ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಕಂಬ ತೊಗೊಂಡಿದ್ವಲ್ಲ, ಕಂಬದ ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕನ್ನು ಮಾಡಿಕೊಂಡು ಅಲ್ಲಿಂದಲೇ ನಾವು ನೀಡಲ್ ಮೇಲೆ 1 ಟೈಮ್ ದಾರ ತೊಗೊಳ್ಳೋಣ. ಎಲ್ಲಿ ಅಂದರೆ 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದರ ಒಳಗಡೆ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿಕೊಂಡು 2 ಟೈಮ್ ಚೈನನ್ನು ಹಾಕ್ಕೊಳ್ಳೋಣ. ಈಗ ಮಧ್ಯದಲ್ಲಿ ನೋಡಿ ಫಿಂಗರ್ನಲ್ಲಿ ತೋರಿಸ್ತೀನಿ, ಅದರ ಒಳಗಡೆ ನಾವು 4 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಆ ಸ್ಪೇಸ್ ಒಳಗಡೆ ನಾವು 4 ಡಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಒಂದು ಪೆಟಲ್ ರೀತಿ ಅದು ಡಿಸೈನ್ ರೆಡಿಯಾಗಿ ಕಾಣಿಸುತ್ತೆ. ಇದೇ ರೀತಿ ನಾವು 5 ಪೆಟಲ್ಸನ್ನು ಹಾಕ್ಕೋಬೇಕು. ನೋಡಿ, ಒಂದು ಪೆಟಲ್ ರೆಡಿಯಾಗಿದೆ. 4 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕಲ್ಲಿ. 4 ಡಬಲ್ ಕ್ರೋಶ ಮಾಡೇ ಆದಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ. ಮತ್ತೆ ಅಲ್ಲಿ ನಾವು ಎಗೇನ್ ನೀಡಲ್ ಮೇಲೆ ಅಲ್ಲಿಂದಲೇ 1 ಟೈಮ್ ದಾರ ತೊಗೊಂಡು 3 ಚೈನ್ನ ಒಳಗಡೆಯಿಂದ ನಾವು 1 ಟೈಮ್ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2ರಲ್ಲಿ 1 ಅಂತ ನೋಡಿ. 1 ಟೈಮ್ ಡಬಲ್ ಕ್ರೋಶ ಮಾಡಾದ್ಮೇಲೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿದ ನಂತರ ನೋಡಿ ಅಲ್ಲಿ ಒಂದು ಸ್ಪೇಸ್ ಕಾಣಿಸುತ್ತಲ್ಲ, ಅದರೊಳಗಡೆ ನಾವು 4 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಅದರೊಳಗಡೆ ನಾವು 4 ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಈ ರೀತಿ ನಾವು 5 ಪೆಟಲ್ಸ್ನ ಈ ರೀತಿ ಡಿಸೈನ್ನ ಕಾಣಿಸಿದಾಗ ಪೆಟಲ್ಸ್ ಅಂತ ನಾನು ಹೇಳ್ತೀನಿ ಅಷ್ಟೇ. ಸೊ ಈ ರೀತಿ ಡಿಸೈನು ಕಂಪ್ಲೀಟಾಗಿ 5 ಮಾಡ್ಕೋಬೇಕು. ಇದೇ ರೀತಿ 4 ಡಬಲ್ ಕ್ರೋಶವನ್ನು ಮಾಡ್ಕೊಂಡಿರೋ ಥರ. ನಿಮಗೆ ಅವಾಗ ಕಂಪ್ಲೀಟ್ ಡಿಸೈನ್ ರೆಡಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನೀಡಲ್ ಮೇಲೆ ಮತ್ತೆ ದಾರ ತೊಗೊಂಡು ಒಟ್ಟು ನಾವು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದರೊಳಗಡೆ ನಾವು 5 ಈ ರೀತಿ ಪೆಟಲ್ಸನ್ನು ಮಾಡ್ಕೋಬೇಕು. ಪಕ್ಕ ಅದರ ಒಳಗಡೆನೇ ನಮಗೆ ಪಕ್ಕ ರೆಡಿಯಾಗಿ ಹೋಗುತ್ತೆ, ಡಿಸೈನ್ ರೆಡಿ ಆಗುತ್ತೆ. ಸೊ ಅದರೊಳಗಡೆ ನಾವು 4 ಕಂಬಗಳನ್ನ ಅಂತ ಅಂತೀವಿ, ಇಲ್ಲ ನಾವು ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಈ ಥರ ನಾವು ಒಟ್ಟು 5 ರೆಡಿ ಮಾಡ್ಕೋಬೇಕು. ಡಿಸೈನ್ನ ರೆಡಿ ಆದ ನಂತರ ನಾನು ಲಾಕನ್ನು ಎಲ್ಲಿಗೆ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿಗೆ ಲಾಕ್ ಮಾಡಿದ್ರೆ ಅದು ಸುಕ್ಕಾಗಿ ಕಾಣಿಸೋದಿಲ್ಲ, ಒಂದು ರೀತಿ ಬಟರ್ಫ್ಲೈ ಥರ ಡಿಸೈನ್ ಕಾಣಿಸುತ್ತೆ. ಸೊ ನಾವು ಈ ರೀತಿನೇ 4 ಡಬಲ್ ಕ್ರೋಶವನ್ನು 3 ಚೈನ್ ಒಳಗಡೆ ನಾವು 5 ಟೈಮ್ ಮಾಡ್ಕೊತ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ನಿಧಾನವಾಗಿ ನೋಡ್ಕೊಳ್ಳಿ. ಈಗ ನಾವು 5 ಟೈಮ್ ಡಬಲ್ ಕ್ರೋಶ ಮಾಡಿದ ನಂತರ ನೋಡಿ 5 ಪೆಟಲ್ಸ್ ರೆಡಿ ಆಗಿದೆ. ಅದನ್ನು ನಾವು ಡಬಲ್ ಕ್ರೋಶ ಮಾಡಿದ್ವಲ್ಲ 5 ಅದರ ಎಂಡಿಂಗ್ನಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಮತ್ತು ಎಂಡಿಂಗ್ನಲ್ಲಿ 5 ಡಬಲ್ ಕ್ರೋಶ ಮಾಡಿದ್ವಿ ಪಿಂಕ್ ಕಲರ್ನಲ್ಲಿ. ಸೊ ಅದರ ಎಂಡಿಂಗ್ನಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು. ಡಿಸೈನ್ ಈ ರೀತಿ ರೆಡಿ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ರೆಡಿ ಆದ ನಂತರ ಮತ್ತೆ 1 ಟೈಮ್ ನಾವು 4 ಚೈನ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ನ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ನ ಮೇಲೆ ಒಂದು ಲಾಕ್ ಮಾಡಿದ ನಂತರ ಈಗ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 ಚೈನ್ ಮೇಲೇ ಒಂದು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಸೊ ಆ ಲಾಕ್ ಮೇಲೆ ನಾವು ಈ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲಿ ಒಂದು ಲಾಕನ್ನು ಆರ್ಚ್ ಸ್ಟಾರ್ಟ್ ಮಾಡ್ತಿದ್ವಲ್ಲ ಡಬಲ್ ಕ್ರೋಶ, ಅಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿದ ನಂತರ ನಾವು ಅಲ್ಲಿಂದಲೇನೆ 3 ಚೈನ್ ಹಾಕಿದ್ವಲ್ಲ ಆ 3 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶ 1 ಟೈಮ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಹೇಗೇನು ಆ ಡಿಸೈನೇ ನಿಮಗೆ ಇಲ್ಲಿ 2ನೇ ಸರಿ ಮಾಡ್ತಾ ಇರೋದನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ 1 ಟೈಮ್ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2ರಲ್ಲಿ 1 ಥ್ರೆಡನ್ನು ಪಿಕ್ ಮಾಡ್ಕೋಬೇಕು. ನಂತರ 2 ಟೈಮ್ ನಾವು ಚೈನನ್ನು ಹಾಕ್ಕೋಬೇಕು. ಚೈನ್ ಹಾಕಿದ ನಂತರ ನೀಡಲ್ ಮೇಲೆ ದಾರ ತೊಗೊಂಡು ನಾವು ಆ ಮಧ್ಯೆ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ ಕೆಳಗಡೆ ಟ್ರಯಾಂಗಲ್ ಲೈಕ್. ಸೊ ಅದರೊಳಗಡೆ 4 ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋದರೆ ನಮಗೆ ಈ ಥರ ನಾವು 3 ಚೈನ್ ಒಳಗಡೆ 5 ಟೈಮ್ ಮಾಡಬೇಕು. 5 ಟೈಮ್ ಮಾಡಿದ್ರೆ 5 ಪೆಟಲ್ಸ್ ನಮಗೆ ರೆಡಿ ಆಗುತ್ತೆ, ಡಿಸೈನ್ ರೆಡಿ ಆಗುತ್ತೆ. ನೋಡಿ ತೋರಿಸ್ತೀನಿ. ಇದೇ ರೀತಿ ನಾವು ಕಂಪ್ಲೀಟಾಗಿ ಮಾಡ್ಕೊಂಡು ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ. 5 ಟೈಮ್ ನಾವು 3 ಚೈನ್ ಒಳಗಡೆ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿ ಕಂಪ್ಲೀಟ್ ಸ್ಯಾಂಪಲ್ ಪೀಸ್ ರೆಡಿ ಆಗಿದೆ. ನೋಡೋದಕ್ಕೆ ನಮಗೆ ಬಟರ್ಫ್ಲೈ ಥರ ಕಾಣಿಸುತ್ತೆ. ಸೊ ನಾನು ಇದನ್ನು ಬಟರ್ಫ್ಲೈ ಡಿಸೈನ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮಧ್ಯದಲ್ಲಿ ಕುಚ್ಚು ಹಾಕ್ಕೋಬೇಕು. ಕುಚ್ಚು ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ತುಂಬಾ ಕ್ಯೂಟಾಗಿದೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 127 ದಾರವನ್ನು ಸುತ್ಕೊಂಡಿದ್ದೀನಿ. ಸುತ್ತಿದ ನಂತರ ಕಟ್ ಮಾಡಿದ ನಂತರ ಅದನ್ನು ಫೋಲ್ಡ್ ಮಾಡಿದ್ಮೇಲೆ 240 ಎಳೆ ಅಂದರೆ 247 ಆಗಿದೆ. ಸೊ ಇದನ್ನು ನಾನು
ಗೋಲ್ಡ್ ಕಲರ್ ದಾರದಲ್ಲಿ ನಾನು ಟೈ ಮಾಡಿ ಅದನ್ನು ನಾವು ಗಂಟು ಹಾಕಿದ ನಂತರ ಗಂಟು ಬಿಚ್ಕೋಬಾರ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಸೈಡ್ನಲ್ಲಿ ಆ ಗಂಟಿಗೆ ನಾವು ಒಂದು ಫ್ಯಾಬ್ರಿಕ್ ಗಮ್ನ ಒಂದು ಡಾಟ್ ಇಟ್ಟಿರ್ತೀನಿ.